ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಹೊಸ ವರ್ಷದ ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು. ನನ್ನ ಮಗನ ಮೊದಲನೇ ಹೊಸ ವರ್ಷ ಇದು. ಸೊ ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ವರ್ಷ ಇದು. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್ ಫ್ರಮ್ ಅಸ್. ಈ ವರ್ಷ ನೀವು ಅಂದ್ಕೊಂಡಿರೋ ಪ್ರತಿಯೊಂದು ಕನಸು ಈಡೇರಲಿ. ನೀವು ಅಂದ್ಕೊಂಡಿರೋ ಪ್ರತಿ ಕೆಲಸನೂ ಈ ವರ್ಷ ನಿಮಗೆ ಸಕ್ಸಸ್ ಆಗಲಿ. ಆ್ಯಂಡ್ ದಯವಿಟ್ಟು ಈ ವರ್ಷ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಒಂದು ರೆಸೊಲ್ಯೂಷನ್ ಮಾಡ್ಕೊಳ್ಳಿ. ರೆಸೊಲ್ಯೂಷನ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಆ ರೆಸೊಲ್ಯೂಷನ್ ಪ್ರಕಾರನೇ ಕಾರ್ಯನಿರ್ವಹಿಸಿ. ನೀವು ಮಾಡ್ಬೇಕು ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸನೂ ನೀವಾಗೇ ಈಡೇರಿಸ್ಕೊಳ್ಳಿ. ಸೊ ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಚಿನ್ನಮ್ಮ, ಹ್ಯಾಪಿ ನ್ಯೂ ಇಯರ್ ಫ್ರಮ್ ಮೈ ಡಿಯರ್ ಸನ್ಶೈನ್ ಕ್ರಿಯಾನ್ಸ್. ನಮ್ಮ ಹಳ್ಳಿಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಥವಾ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ. ಸಿಟಿಲಂದರೆ ಸಿಕ್ಕಾಪಟ್ಟೆ ಧೂಮ್ಧಾಮಾಗಿ ಗ್ರ್ಯಾಂಡಾಗಿ ಬಲೂನ್ಸು ಅದು ಇದು ಫೈರ್ ಕ್ರ್ಯಾಕರ್ಸು ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಮ್ಮ ಹಳ್ಳಿಲಿ ಅವ್ರ ಖುಷಿ ಯಾವ ಥರ ಇರುತ್ತೋ, ಅವ್ರಿಗೆ ಯಾವ ಥರ ಮನಸ್ಸಿಗೆ ತೃಪ್ತಿ ಆಗುತ್ತೋ ಆ ಥರ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ಇವಾಗ ನಮ್ಮ ಮನೆ ಅಕ್ಕಪಕ್ಕ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ನಾನು ಅದಷ್ಟನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಜನ ಮಕ್ಕಳು ಸೇರಿ ಒಂದು 2024 ಮನುಷ್ಯನ ಗೊಂಬೆನ ಮಾಡಿಬಿಟ್ಟು ಅದನ್ನು ತಗೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ತಾಯಿದ್ರು. ಆ್ಯಕ್ಚುಲಿ ಇದು ಒಂದೇ ಗೊಂಬೆ ಅಲ್ಲ, ಇನ್ನೂ ಒಂದು ಗೊಂಬೆ ಮಾಡಿಸಿದ್ರು. 2 ಕಡೆ ಸುಡ್ತಾರಂತೆ. ನಾನು ತುಂಬ ವರ್ಷ ಆಗಿತ್ತು ನಮ್ಮ ಊರಲ್ಲಿ ಮಾಡೋದು ನೋಡಿ. ಎಲ್ಲರೂ ವೀಡಿಯೋ ಮಾಡ್ತೀನಿ ಅಂದ ತಕ್ಷಣ ಓಡ್ ಬಂದುಬಿಟ್ಟು ನಿಂತ್ಕೊಂಡ್ರು. ಚೆನ್ನಾಗಿ ನೋಡೋಕ್ಕೊಂಥರ ಚೆನ್ನಾಗಿತ್ತು. ನಾವು ಮಲಗ್ತಾ ಇದ್ವಿ ಆ್ಯಕ್ಚುಲಿ. ಇವರೆಲ್ಲ ಸೌಂಡ್ ಮಾಡೋದು ನೋಡಿ ಎದ್ಬಿಟ್ಟು ಹೊರಗಡೆ ಬಂದು ವೀಡಿಯೋ ಮಾಡಿಕೊಂಡೆ. ನೋಡಿ ಇಲ್ಲಿ ಇನ್ನೂ ಒಬ್ಬರು ಮಾಡ್ಕೊಂಬಂದಿದ್ದಾರೆ. ಇವಿಷ್ಟು ಮಕ್ಕಳು ಬೇರೆ, ಆ ಮಕ್ಕಳು ಬೇರೆ ಬೇರೆ ಗೊಂಬೆ ಮಾಡಿಬಿಟ್ಟು ಇಡೀ ಊರು ತುಂಬ ಮೆರವಣಿಗೆ ಮಾಡ್ಕೊಬರ್ತಾರೆ. ಆ್ಯಂಡ್ ಅಕ್ಕಪಕ್ಕದ ಜನ ಕುಂದು ಕುಪ್ಪಳಿಸಿ ಡ್ಯಾನ್ಸ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಎಲ್ಲರೂ ಸೇರಿ ಆ ಮನುಷ್ಯನ ಗೊಂಬೆನ ಸುಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ 2024ರಲ್ಲಿ ಕಳೆದಂಥ ಯಾವುದೇ ಕೆಟ್ಟ ಘಟನೆ ಆಗಿರಲಿ, ಕೆಟ್ಟ ನೆನಪಾಗಲಿ, ಈ ಮನುಷ್ಯನ ರೀತಿಯಲ್ಲಿ ಉರಿದು ಸುಟ್ಟು ಬೂದಿಯಾಗಿ ಹೋಗಲಿ, ಒಳ್ಳೆ ನೆನಪನ್ನು ಮಾತ್ರ ತಗೊಂಡು ಕೆಟ್ಟ ಅನುಭವಗಳ ಜೊತೆಗೆ ಮುಂದಿನ ವರ್ಷಕ್ಕೆ ಹೆಜ್ಜೆ ಇಡೋಣ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.